ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಗರ್ಲಿ ಫೀಲ್ ಬಂದ್ಬಿಡ್ತು ನೋಡಕ್ಕಾಗ ಕಾರ್ಗೇನೆ. ಲಕ್ಷ್ಮೀ ಬಾರಮ್ಮ ಮ್ಯೂಸಿಕ್. So thank you so much. ಅಪ್ಪ ಎಂತ ಹೇಳೋದು? ಅಯ್ಯೋ ನನ್ನ ದೇವ್ರೆ. ಪರ್ಫೆಕ್ಟ್ ಅಣ್ಣ. ಅಯ್ಯೋ ಹ್ಯಾಪಿ ಬರ್ಡೇ ಅಮ್ಮ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಹೂವುಗಳು ತಗೊಂಡೋಗ್ತಾ ಇದ್ದೀನಿ ವೆಲ್ಕಮ್ ಮಾಡೋಕ್ಕೆ ಬೇಬಿನ. ಅಮ್ಮ ಮಾಡಿದ್ದು ಏನಮ್ಮ, ಏನು ರಸವ ಇದು? ಆಲ್ಮೋಸ್ಟು ಮನೆ ಸೆಟ್ಟಾಗಿದೆ ನನ್ನ ಮಗಳನ್ನ ವೆಲ್ಕಮ್ ಮಾಡೋದಕ್ಕೆ. ಹೂವುಗಳೀಗ ಹಾಕ್ಬೇಕು. ಅಲ್ಲಿ ಹೂವೆಲ್ಲ ತಂದಿಟ್ಟಿದ್ದೀನಿ. ಅಲ್ಲಿ ಕೆಳಗಡಂದಷ್ಟು ಉದುರಿಸಿ ರೆಡಿ ಮಾಡಬೇಕು. ಓಕೆ, ನಾನೀಗ ನಿತಿನ್ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ನನಗೆ ನಿತಿನ್ ಮೇಲೆ ಅಷ್ಟು ಇದ್ದಿಲ್ಲ, ಯಾಕಂದರೆ ಅವನು ತುಂಬ ಬ್ಯುಸಿ ಪರ್ಸನ್. ಹಾಗಾಗಿ ನಮ್ಮ ಅಮ್ಮನಿಗೆ ಹೇಳ್ಬಿಡ್ತೀನಿ, ಅಮ್ಮ ದಯವಿಟ್ಟು ಅದನ್ನು ಬಿಡಿಸ್ಕೊಬೇಕು ಅಂತ. ಈಗ ಸಮಯ 11 ಗಂಟೆ, ಈಗಾಗಲೂ ನಾನು ಅಲ್ಲಿರಬೇಕಾಗಿತ್ತು, ಬಟ್ ಇಲ್ಲೇ ಲೇಟ್ ಆಗಿಬಿಡ್ತಾ ಇದೆ. ಅಮ್ಮ ಬಿಡಿಸ್ಕೊಡ್ತೀನಿ, ಬೇಗ ಬಿಡಿಸ್ಕೊಡ್ತೀನಿ. ಬೇಗ ಅಲ್ಲ, ಅಥವಾ ಏನು ಮಾಡ್ತೀನಿ ಗೊತ್ತಾ, ನಾನು ಈಗ ಏನು ಕೊಟ್ಬಿಡ್ತೀನಿ, ಬರೋ ಸ್ಟುಡಿಯೋ ರೆಡಿ ಮಾಡಿರ್ತೀರಾ. ಏನು ಗೊತ್ತಾ, ಇಲ್ಲಿದೆಯಲ್ಲ ಲೈನ್ ಪಾತು, ಒಂದು ನಿಮಿಷ, ಇದು ಪ್ರೋ ಅಂತಿದೆ ಇರಮ್ಮ. ಓಹ್, ಇಲ್ಲೇ ಗೊತ್ತಮ್ಮ, ಇಲ್ಲಿಂದ ಎಲ್ಲ ಸ್ವಲ್ಪ ಅಮ್ಮನಿಗೆ ಡಿಸೈನ್ ಮಾಡಿ ಕೊಟ್ಬಿಟ್ಟು ಗಾಡಿನ ಡಬಲ್ ಕ್ಲೀನ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀನಿ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ. ಮಗಳು ಮನೆಗೆ ಬರ್ತಾ ಇದ್ದಾಳೆ. ಎನ್ನೆದು ಇದೆ. ಪ್ಯಾಕಿಂಗ್ ಎಲ್ಲ ಜೋರ ನಡೀತಾ ಇದೆ. ಎದುರ್ಕೊಂಬಿಟ್ಟ ಗಣ್ಯ ಗಣ್ಯ ವ್ಯಕ್ತಿ. ಅವು ಆ ಗಣ್ಯನಾ? ಗಣ್ಯ ಅಂದ್ರೆ ಗಣೇಶ್, ಮೌಲ್ಯ ಅದೊಂದು, ಗಾಣ್ಯ ಅಂದ್ರೆ ಏನು? ಗಾನಿ ಅಂದ್ರೆ ಸಿಂಗಿಂಗ್. ನೀ ಯಾವಾಗ ಬಂದು? ಬೆಳಗ್ಗೆ. ಹೌದಾ? ಯಾಕೆ ಸ್ನಾನ ಮಾಡಿದ್ಯಾ? ಅದಕ್ಕೆ ಪಾಪ ಕಂಗಾಲಾಗೋದ. ಹಂಗೆ ವಿಡಿಯೋದಲ್ಲಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೀವು ಕಾಣಿಸ್ತಾನೆ ಇಲ್ಲ, ನೀವು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೆ ಸುಮ್ಮನೆ ನಾನೇ ವಿಡಿಯೋ ತೆಗೆದು. ಅಯ್ಯ ನೀ ಇರ್ಲಿಲ್ವಲ್ಲ ಅವತ್ತು ಬಂದು ಲೇಟಾಗಿ ಬಂದೆ. ಕಮೆಂಟ್ ಹೋಗಿ ನೋಡು, ಅಚ್ಚು ಮದುವೆ ಬೇರೆ ಆಗೈತಾ, ನನಗೆ ಗೊತ್ತಿರ್ಲಿಲ್ಲ ಅಂತ ಬೇರೆ ನಿಮ್ಮ ಮಗು ಅಂದ್ಕೊಂಡು. ಫೈನಲಿ ಬಿಲ್ ಸೆಟ್ಲ್ಮೆಂಟ್ ಬಂತು. ಈಗ ಬಿಲ್ ಸೆಟ್ಲ್ ಮಾಡಿಬಿಟ್ಟು ಹೊರಡುವಂತಹ ಸಮಯ. ಪೇ ಮಾಡಾಯಿತು, ಹೊರಡಂಥದ್ದೇ ಮನೆಗೆ ಕರ್ಕೊಂಡು ಎಲ್ಲ ಶಿಫ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು, ಇವತ್ತು ಬೆಳಗ್ಗೆ ಬಂದಿದ್ದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಚಪ್ಪಲಿ ಮರ್ತೇವಲ್ಲ, ಇರು ಓಪನ್ ಮಾಡಿಕೊಡ್ತೀನಿ. Okay, everything is clear. ತರಾಮ್ ನನ್ನ ಮುಖದಲ್ಲಿ ಆನಂದ ಕಾಣಿಸ್ತಾ ಇದೆ ಅಲ್ಲ. ಹೇಗೆ ಮಗಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. 4 ಡೇಸಿಗೆ ಇದನ್ನು ಯಾವಾಗ ಪೇನ್ ಕಿಲ್ಲರ್ ಇದನ್ನ ಅಷ್ಟೇ ಆಫ್ಟರ್ ಫುಡ್, ಇದೆರಡೂ ಸೇಮ್ ತಗೊಳ್ಳಿ. ಇದನ್ನ ಮಾತ್ರ ಪ್ಯಾನ್ ಬಿಫೋರ್ ಫುಡ್ ತಗೊಳ್ಳಿ. ಡುಪಾಲಾಕ್ ಸಿರಪ್ 50 ಕಳ್ಸ್ಕೊಳಕ್ಕೆ ಬಂದಿದ್ದಾರೆ. ಇಲ್ಲ ಏನಿಲ್ಲ, ಏನು ಬೇಕು ಹೇಳು. ಅಚ್ಚುಮ್ಮ ಪ್ಲೀಸ್ ಕಮ್ಮಿ. ಉಡುಗೊರೆ ನಮ್ಮ
ಎಲ್ಲ ಕೇಳ್ತಾ ಇದ್ರಲ್ಲ ಅಚ್ಚುಗೆ ಬಂದಿಲ್ಲ ಅಂತ, ಅಚ್ಚು ಕ್ಯಾಮ್ರಾಮನ್ ಆಗಿದ್ದು, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅವಾಗ ವಿಡಿಯೋದಲ್ಲಿ. ನೀನೇ ಕಾಣಿಸ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ರು. ನೀನೇ ಕಣವ, ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೊ ವಿಡಿಯೋ ಇದೆ ಅಂತಲ್ಲ, ನಿಜವಾಗ್ಲೂ ನಿಮ್ಮ ಸರ್ವಿಸ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಸ್ಟಾಫ್ಸ್ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ರಿ, ಎಲ್ಲ ನಗು ಮುಖದಿಂದ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಎಲ್ಲ ಸರ್ವಿಸ್. ಎಲ್ಲ ಸ್ಟಾಫಿಗೂ ನನ್ನ ಕಡೆಯಿಂದ, ನನ್ನ ಮಗು ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಆಲ್ ದಿ ಬೆಸ್ಟ್ ಫಾರ್ ಫರ್ದರ್ ಎಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಒಂದು ಫೋಟೋಗೆ. ಕೋಟಿ ನೀನೇ ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಮ್ಮಕ್ಕ ಥ್ಯಾಂಕ್ ಯು ಸೋ ಮಚ್. ಅಮುಕ ಅಲ್ಲಿಂದ ನಿಂಗೆ ಅಂತ ಓಕೆ ಪಾಪ ನಿನ್ನ ಕೈಯಾರ ಕೊಟ್ಬಿಡೆ. ವೆರಿ ಗುಡ್. ಬಿಲ್ ಕ್ಲಿಯರ್ ಮಾಡ್ಬಿಡೋಣ ಕ್ಯಾಂಟೀನ್ದ. ಇನ್ನೊಂದು ಸರಿ ಹೇಳ್ಬಿಡು ಪಾಪ ಅವ್ರಿಗೂ. ಎಸ್ ಅಲ್ಲಿ ಗಾಡಿ ನೋಡಿ, ಗಾಡಿ ಮಗಳ ಥರ ನೋಡ್ಕೊತಾ ಇದ್ವಿ ನಾವು ಕಾರ್ನ. ಹಾಂ, ಈಗ ಅವ್ಳ ಮಗಳನ್ನ ಕರ್ಕೊಂಡು ಹೋಗ್ತಾಳೆ. ಗರ್ಲಿ ಗರ್ಲಿ ಫೀಲ್ ಬಂದ್ಬಿಡ್ತು ನೋಡೋಕ್ಕಾಗ ಕಾರ್ಗೇನೆ. ಸೂಪರ್. ಅಯ್ಯೋ ನನಗೆ ಗರ್ಲಿ ಗರ್ಲಿ ಫೀಲ್ ಆಗ್ತಾ ಇದೆ ಇದು. ನನಗೆ ನಮ್ಮ ಕಾರ್ ಗರ್ಲಿ 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 ಫೀಲ್ ಕೊಡ್ತಾ ಇದೆ. ಫೈನಲಿ ಮನೆಗೆ ಬಂದಾಯ್ತು. ಅಲ್ಲಮ್ಮ ನೋಡಿ ಹಲೋ ಅಂತ. ವೆಲ್ಕಮ್ ಬೇಬಿ ಅಂತ ಭಾಗ್ಯ. ಲಕ್ಷ್ಮೀ ಬಾರಮ್ಮ. ಮ್ಯೂಸಿಕ್. ಓ ಹಾರ್ಟ್ ಏನಿದು? ಇದ್ರ ಮೇಲೆ ಬಾ ಪಾಪ ಅಲ್ಲಿನೇ. ಇದಾಳೆ ಲಕ್ಷ್ಮಿ. ಈಶಾ ಬಾರಿ. ಬೇಬಿ ಬಂತು. ಈಶಾ ಅದು ಆಫ್ ಮಾಡವಾ? ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಯಾಕೆ ಸೂಪರ್ ಆಗಿತ್ತು. ಓ ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಪ. ವೆಲ್ಕಮ್ ವೆಲ್ಕಮ್ ಹೋಮ್. ಕಮ್ ಹೋಮ್. ನನ್ನ ಲಕ್ಷ್ಮಿ ಜೊತೆ. ಹಾಂ ಕಾಫಿ ಕೊಡ್ಲಾ ಮಗಳೇ? ಲಕ್ಷ್ಮಿ ಕೂತ್ಬಿಟ್ಟವಳೆ. ಯಾವಾಗ ಬಂದಮ್ಮ? ಏನು ಹೊಟ್ಟೆ ಹಾಕ್ಬಿಡ್ತಾ ಇದೆಯಾ? ಸ್ಟಿಚ್ ಆಗೈತಕ್ಕೆ ಹೊಟ್ಟೆ ಮೇಲೆ ಕಾಯಿ ಇಟ್ಬಿಡ್ತಾನೆ. ಪ್ರೀತಿಯಿಂದ ಕಾಯಿ ಇಟ್ಬಿಟ್ರೆ ಸುಮಾ ಬಾರೆ ಮಗನೇ ಇಲ್ಲಿ. ಅಮ್ಮ ಹೋಗು ಹೋಗು ಹೋಗು. ಮೇಲತ್ಬೇಡ ಮೇಲತ್ಬೇಡ.
ಹ್ಞೂ ಎಸ್ ಸೀದಾ ಅಲ್ಲಿಗೆ ಬಂದು ಅಂದರೆ ನಾನು ಸ್ಪ್ರೆಡ್ ಮಾಡಿ ಅಂತ ಹೇಳಿದ್ದೆ, ಕರೆಕ್ಟಾಗಿ ಬಂದು ಹಿಂಗೆ ಬಂದು ಬಂದು ಹಾಂ ಎಲ್ಲ ಎಷ್ಟು ಜಾಸ್ತಿ ಥ್ಯಾಂಕ್ಸ್ ಅಮ್ಮ, ಎಫರ್ಟ್ಸಿಗೆ ಥ್ಯಾಂಕ್ಸ್. ಇನ್ನು ಅಲ್ಲಿ ಇನ್ನೂ ಕಾಯ್ತಾ ಇದ್ದಾರೆ ಅಮ್ಮನ ಮನೇಲಿ. ಅಲ್ಲೇನು ಮಾಡಿ ಇಟ್ಕೊಂಡವ್ರೋ ಗೊತ್ತಿಲ್ಲ, ನೋಡೋಣ ಅಲ್ಲಿ. ಏನಮ್ಮ ಹೌದಾ? ನೋಡಿ ಹೀಗೆ ಹಾಕಿದ್ದಾರೆ. ಇದು ನಮ್ಮ ಫ್ಯಾನ್ ಕೊಟ್ಟಿದ್ದಕ್ಕ. ಅಯ್ಯಯ್ಯ ಇವೊಂದೊಳ್ಳೆ ಎಷ್ಟು ಬುದ್ಧಿವಂತ ಗೊತ್ತಾ ಪಾಪ. ಇವನೇ ಬಾಗಿಲು ಓಪನ್ ಮಾಡ್ಕೊಂಡು ಇವನೇ ಎಲ್ಲ ಮಾಡ್ತಾನೆ. ಆ್ಯಂಡ್ ದರೋಡೆ ಮಾಡೋಕ್ಕೆ ಟ್ರೈ ಮಾಡೋದು ಗೊತ್ತಾ ಇವನು. ದರೋಡೆ ಅದ್ರೊಳಗಿರೋ ಆಟೋಮೆಟಿಕ್ ಫುಡ್ ಇದೆಯಲ್ಲ ಎಲ್ಲ ಪೂರ್ತಿ ತಿನ್ಕೊಬಿಡೋಣ ಅಂತ ತೆಗೆದು CCTV ಎಲ್ಲ ಐತೆ, ತೆಗೆದು ಪಕ್ಕದೆಲ್ಲ ಮಾಡೋಂಗೆ ಬಂದಿಲ್ಲ. ದರೋಡೆ ಕೋರ ಯಾರೂ ಇಲ್ಲ ಮನೆಯಲ್ಲಿ. ಸರಿ ಏನೋ ಮಾಡ್ಬಿಟ್ಟ ಹೊಟ್ಟೆಗೆ ಹಾಕೊಂಡ್ಬಿಡಿ. ಸರಿ ಆಯ್ತು ಬೇಗ ತಿನ್ಕೊಳ್ಳಿ. ಅಲ್ಲೊಂದು ಸ್ಟೆಪ್ ಹಾಕಿ. ಸರಿ ಬನ್ನಿ ಎಲ್ಲೋ ಬಿಟ್ಟು ಸ್ಟೆಪ್ ಹಾಕೋಣ. ಡ್ಯಾನ್ಸ್ ಆಡೋಕ್ಕೆ ಇದು ಮಾಡ್ತಾವ್ರೆ, ಪ್ರಯತ್ನ ಪಡ್ತಾವ್ರೆ. ನಾನು ವಿಡಿಯೋ ತೆಗಿ. ಚೆನ್ನಾಗಿ ಮಾಡಿದ್ದೀರಿ ಅಮ್ಮಕ್ಕ. ನಿನ್ನ ಗಿಫ್ಟ್ ಅವಳು ಕೊಟ್ಟೇ ಇಲ್ಲ. ಹಾಂ ಅವಳೇ ಚೆಕ್ ಮಾಡ್ತಾವಳೆ ಇದೇನಿದು ಯಾರು ಕೊಟ್ಟಿರೋದು ಅಂತ. ಕೊಟ್ಬಿಡು. ಹಾಂ ನಮ್ಮ ಫ್ರೆಂಡ್ ಇವಳು ಪ್ರಿಯಕ್ಕ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್. ಥ್ಯಾಂಕ್ ಯು ಪ್ರಿಯಕ್ಕ, ಥ್ಯಾಂಕ್ ಯು ಸೋ ಮಚ್. ಪ್ರಿಯಕ್ಕ ಅಂದರೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಓಕೆ ವಿಲ್ ಸ್ಟಾರ್ಟ್. ಈ 3 ದಿನ ಆಯ್ತಮ್ಮ ಆಪರೇಷನ್ ಆಗಿ. 2 ದಿನ ಇಲ್ಲ ಭಾನುವಾರ ಸೋಮವಾರ ಮಂಗಳವಾರ ಇವತ್ತು ಬುಧವಾರ. ಭಾನುವಾರ ಲೆಕ್ಕ ಬರಲ್ಲ, ಸೋಮವಾರ ಮಂಗಳವಾರ ಬುಧವಾರ ಅಂತಾನೆ ಇವತ್ತು. ಭಾನುವಾರ ಲೆಕ್ಕ ಬರಲ್ಲ ಅಂತ ಕಡೆ. ಸರಿ 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 ಆಯ್ತು. ಹೇಳಿ ಇವತ್ತು ಯಾವ ವಾರ? ಬುಧವಾರ. 4 ದಿನ ಅಲ್ವಾ? ಇದು 4ನೇ ದಿನ. 4 ದಿನ ಅಲ್ಲ 4ನೇ ದಿನ. 4ನೇ ದಿನಕ್ಕೆ ಪೇನ್ ಕಿಲ್ಲರ್ ತಗೊಂಡು ಓಡಾಡ್ತಾ ಇದೆ ಮಗ ನನ್ನ ಹೆಂಡತಿ. ಗೊತ್ತಿಲ್ವಮ್ಮ? ಜಿ ಅಂದರೆ ಗ್ರೌಂಡ್ ಫ್ಲೋರ್ ಅಂತ. ಗೊತ್ತಿದೆ ನಿಮ್ಗೆ ಇದೆ. ಅಲ್ಲ ಕೇಳಿದೆ ಅಷ್ಟೇ. ಇನ್ನು ಮೇಲೆ ಗಾಳಿ ತಗೋಬಾರ್ದು ಅಂತ ಹೇಳ್ತಾ ಇರೋದು ಇಂಡೈರೆಕ್ಟ್ಲಿ. ಗಾಳಿ ತಗೋಬಾರ್ದು, ಬೇಸಿಕ್ಸ್ ನೀಡ್ಸೇ ಕೊಡಲ್ಲ ನಮ್ಗೆ. ನೀರು ಕುಡಿಬಾರ್ದು, ಗಾಳಿ ಇವೆಲ್ಲ ಸುಳ್ಳು, ಬರೀ ಮಿತ್ತಿದು. ಚೆನ್ನಾಗಿ ಗಾಳಿ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟ್ ಮಾಡ್ಕೊಳ್ಳಿ ಬಾಡಿನ. ಹಳೆಬ್ರು ಮತ್ತೆ ಕೇಳಕ್ಕೆ ಹೋಗ್ಬಿಡಿ, ಬರೀ ಮಿತ್ತು ತಗೊಳ್ಳಿ ಹೇಳ್ತಾರೆ. ಸರಿ ಓಕೆ ಗಾಡಿ ತಗೊಂಡ್ಬಿಡ್ತೀವಿ. ಇನ್ನಾಗೋಯ್ತು. ಅಪ್ಪು ಹೊರಡ್ತೀನಿ ಅಂತ ಬಂದ. ಈಗ ಸ್ಪೀಡಾಗಿ ಬಂದ ನೋಡಿ, ಲೇಟ್ ಆಗೋಯ್ತು ಅಂತ. ಬನ್ನಿ 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 ಕೆಳಗೆ ಬನ್ನಿ. ಬರೋದ ಮೇಲೆ ಯಾಕೆ ಇಲ್ಲಿ ಹೊರಗಡೆ ಇಟ್ಬಿಡ್ಲಿ ಇದು ಅಂತ. ಅಚ್ಚು ಇದು ಹೊರಗಡೆ ಇಟ್ಬಿಡವ. ಓ ಫಸ್ಟ್ ಅವರೇ ಕಾಲಿಡಬೇಕು ಅಂತನಾ? ಹಾಂ ಓಕೆ. ಓಹೋ ಮಗ ಅಲ್ಲ ಅದು. ಅಲ್ಲೂ ಮಾಡಿದ್ದೀನಿ ಕೆಂಪು ನೀರು, ಇಲ್ಲೂ ಮಾಡಿ 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 ಎರಡರ ಕಡೆ ಆಗಲಿ. ನನ್ನ ಮಗಳಿಗೆ ದೃಷ್ಟಿ ಯಾವುದು ಆಗಬಾರ್ದು. ಅದಕ್ಕೆ ಅಪ್ಪು ಬರೋಕ್ಕಲ್ಲ ಲೇಟ್ ಆಗಿದ್ದು. ಇವೆಷ್ಟೆಲ್ಲ ಎಫರ್ಟ್ಸ್ ಹಾಕ್ಬಿಟ್ಟು ಹೊರಟ್ಬಿಟ್ಟಿದ್ದಲ್ಲ ನೀನು ಅಂತ ಇರಬೇಕು. ಹೌದಾ? ಸುಮ್ಮನೆ ಅವನ್ನ ಕೇಳಿಸ್ಕೊಂಡು ಕ್ರೆಡಿಟ್ಸ್ ತಗೊಂಡು ಸುಮ್ಮನೆ ಇದೆಯಲ್ಲ ಅವರು. ಹೌದಾ? ಬೆಳಗ್ಗೆ ಜಾಸ್ತಿ ಇತ್ತು.
ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರವ್ವ. ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಎರಡು ಕಾಲ ಖರ್ಚು ನೀವು ಅಜ್ಜನ ಇಟ್ಕೊಂಡು ಅವ್ರ ಕೈ ಆಯ್ತಿಲ್ಲ. ನೀನು ಕಾಲು ಹಿಡ್ಕೊ. ಮಗ ಬಿಟ್ಬಿಟ್ಟು ಮಗಿನ ತಲೆ ಇಟ್ಕೊಳ್ರಿ. ವಟ ವಟ ವಟ. ಅಜಿ ಒಂದು ಸುಮ್ಮನೆ ರಜೆ ಅಂತ ಹಚ್ಚಿದೆ, ಸುಮ್ಮನೆ ಸದೇ ಒಂದು ಕತ್ತು. ಬಲ್ಗಾಲ ಹಚ್ಚಿಬೋದು ಫಸ್ಟು. ಸರಿ ಸರಿ ಸಾಕು. ತಣ್ಣಗಾಯ್ತು ಕಾಲೆಲ್ಲ. ಸುಡುತ್ತೆ, ಸುಣ್ಣ ಇರುತ್ತೆ, ಸುಡುತ್ತೆ. ಇಮಿಡಿಯೇಟಾಗಿ ಒರೆಸ್ಬಿಡಿ. ಕುಂಕುಮ ಹಾಕಿ, ಕುಂಕುಮದಲ್ಲಿ ಸುಣ್ಣ ಅಂಶ ಇರುತ್ತೆ ಅಂತ. ಪ್ಯೂರ್ ಕುಂಕುಮ ಆದರೆ ಅಷ್ಟನ್ನ ಸುಣ್ಣ ಹಾಕಿದ್ರೆ ಅದು ಕುಂಕುಮ ಆಗುತ್ತೆ. ವಾಯ್ಸ್ ಕಟ್ಬಿಟ್ಟದೆ. ಹೌದು. ಹೊಸದು ಇಟ್ಕೊಳಕ್ಕೆ ಆಗಲ್ಲ, ಸಣ್ಣ ಕೈ ಅದು. ಯೋ ದೇವ್ರಿ. ಇಲ್ಲ ಇಲ್ಲ, ನಾನು ಯಾರು ನನಗೆ ಯಾಕೆ ನಾನು ತಿಕ್ಕಳದ. ಇದು ಇಲ್ಲಿಗೆ ಸೆಟ್ ಆಯ್ತಾ? ಸೂಪರ್. ಹುಷಾರಂಗಿದ್ರೆ ಕೇಕ್ ತಿನ್ಕೊಂಡ್ಬಿಡ ಹಂಗೆ. ಇಲ್ಲ ನಿಮ್ದ ಅಷ್ಟೇ ಅಷ್ಟೇ ಅಷ್ಟೇ. ಕೈ ತಗೊಂಡಾದ್ನ. ಹೊಟ್ಟೆನೋ ಹೇಗಿದೆ ಪಾಪ? ಗೆದ್ರು ಸರ್ ಇವಾಗಿದ್ದು ಎಲ್ಲಾರನ್ನೂ ವಾವ್ ಅಂತ ನೋಡ್ತಾ ಇದ್ದಾರೆ. ಅಯ್ಯೋ ತಂಗಿ ಹೇಳಮ್ಮ. ಅಪ್ಪ ಅಯ್ಯೋ ನನ್ನ ದೇವ್ರೆ. ಬೇಕು ಅಂದಿದ್ದು ಈ ಪಪ್ಪ ಪಪ್ಪ ಅಂತೀಯಲ್ವಾ? ಅಯ್ಯೋ ಕೋಪ ಬಂತು, ಕೋಪ ಬಂತು. ತಂಗಮ್ಮ ಜನ ಹಂಗೆ ಈ ಕಡೆ ಬಾ ಮಗ್ನೆ. ಫೋಟೋ ತೆಗಿತಿದ್ದೇವ? ಏನ್ ಮುಟ್ಬೇಕು ಅಂತ ಗೊತ್ತಿಲ್ಲ. ಮುಟ್ಟಕ್ಕೂ ಇದಕ್ಕೆ ಬರೋದು. ಅಯ್ಯೋ ನನ್ನ ದೇವ್ರೆ. ಪರ್ಫೆಕ್ಟ್ ಅಣ್ಣ. ಅಯ್ಯೋ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ತುಂಬ ಹೆದರ್ಬೇಕು. ಅದೇನು ಅಂತ ಗೆಸ್ಟ್ ಮಾಡಿ. ಯಾವುದು ಅನ್ಪ್ಯಾಕ್ ಮಾಡಬೇಕಾಗಿರೋದು? ಯಾವುದು? ವಾ, ಏನು ಮಗ ನಿನ್ನ ಮುಸುಡಿ ಗಲೀಜು, ನನ್ನ ಮುತ್ಕೊಟ್ಟಿದ್ದಲ್ಲ ಗಲೀಜು ಒರ್ಸ್ಕೊತಾನೆ. ನಿದ್ದೆ ಬರ್ತಾ ಇದೆ ಅವನಿಗೆ. ಆನೆಕಮ್ಮ ನೀನು ಅಪ್ಪು ಚೆಟ್ಟು ಆಗಿದ್ಯಾ? ಅಪ್ಪು ಚೆಟ್ಟು ಅಪ್ಪು ಚೆಟ್ಟು ನನ್ನ ಮೇಲೆ ಮುನ್ಸು, ನನ್ನ ಮೇಲೆ ಮುನ್ಸು. ಆಗಿಂದ ಬಾಬಾ ಎತ್ಕೋ ಅಂತ ಹೇಳ್ತಾ ಇದ್ದಾನೆ. ಅಮ್ಮನ ಬರ್ಡೇನ ಎಷ್ಟು ದಿನ ಇದೆ ಅಕ್ಕ? 9 ಡೇಸ್ಗೆ ಈಗಲೇ ಮುಂಚೆನೇ ಸರ್ಪ್ರೈಸ್ ಕೊಟ್ಬಿಡೋಣ ಅಂತ. ಅವರು ಆಗಲೇ ಬ್ಯಾಟ್ರಿ ಖಾಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಮತ್ತು ನಮ್ಮ ಅಕ್ಕ ಸರ್ಪ್ರೈಸ್ ಕೊಡೋಣ. ಓಕೆ,
ನಾವು ಫೈನಲಿ ಸ್ಯಾಮ್ಸಂಗಲ್ಲೇ ಸ್ಯಾಮ್ಸಂಗ್ ಫ್ಯಾಮಿಲಿ ಆಗ್ಬಿಡ್ತಾ ಇದ್ದೀವಿ. ಹಳೇದು ಸ್ಯಾಮ್ಸಂಗೇ. ಅಮ್ಮಕ್ಕ ಮಾತ್ರ ಹೊರ್ಗಿನೋಡು, ಅಂದರೆ ಚೆನ್ನೈಗೆ ಕೊಟ್ಬಿಟ್ವಲ್ಲ ಮೈಸೂರಿಂದ, ಹಂಗಾಗಿ ಫೋರ್ಸ್ಫುಲಿ ನಾನು ಈ ಫ್ಯಾಮಿಲಿ ಮಾಡಿಬಿಟ್ರು ನನ್ನ ಸ್ಯಾಮ್ಸಂಗ್. ಬಟ್ ಅಯ್ಯೋ ಬಟ್ ತುಂಬ ಕಷ್ಟಪಟ್ಟೆ ಈಗ ಈಗ ತುಂಬ ಇಷ್ಟ ಆಯಿತು. ಅಂದರೆ ವರ್ತ ಅಂತ್ಯ. ಈಗ ನೀನು ನಾನು ಫಸ್ಟ್ ಲೈಟೆಲ್ಲ ಹಾಕೊಂಡು ವೀಡಿಯೋ ಮಾಡಬೇಕಿತ್ತು. ನಾನು ವಿದೌಟ್ ಲೈಟೇ ವೀಡಿಯೋ ಮಾಡ್ತೀನಿ ನಾನು. ಅಲ್ಲ ಗ್ಯಾಲಕ್ಸಿ ಸೀರೀಸಲ್ಲಿದ್ದೆ ನೀನು, S23, 24, 5 ಆ ಸೀರೀಸಲ್ಲಿದೆಯಾ. ಅಲ್ಲಿಂದ ಈಗ iPhone 17 Pro Maxಗೆ ಜಂಪ್ ಆಗಿದೆಯಾ. ಡಿಫ್ರೆನ್ಸ್ ಇದೆಯಾ? ವರ್ತಾ? ಬಿಟ್ಕೊಡ್ಬೇಡ, ಯಾಕಂದರೆ ಹಳೆಯದು ನಿಂದು. ಅದ್ರಲ್ಲಿ ಸ್ಯಾಮ್ಸಂಗೇನಾ? ಓಕೆ. ಇದ್ರಲ್ಲಿ ತೊಗೊಂಡು ಸ್ವಲ್ಪ ಸಮ್ಟೈಮ್ಸ್ ಎಡಿಟ್ ಮಾಡಬೇಕಾದ್ರೆ ನೀ ಎಡಿಟೇ ಮಾಡಬೇಡ, ಫೋಟೋ ವೀಡಿಯೋ ಇಂಡಿಯನ್ಸ್ಗೆ ಅಂತಾನೆ. ಇಲ್ಲ ಲ್ಯಾವೆಂಡರ್ ಅದು. ಆ್ಯಪಲ್ಲಿ ಬೇರೆ ಬೇರೆ ಫೋನ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಜ್ಯೂಸ್ ಕುಡಿಯೋಕೆ ಹೋಗ್ಬೇಕಾದ್ರೆ ಹಿಂಗೆ ಜ್ಯೂಸ್ ಕೊಡ್ಸ್ಬಿಟ್ಟು ಅಮ್ಮಂಗೆ ಇದೇ ಸರ್ಪ್ರೈಸು ಇದೇ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ಈ ಜ್ಯೂಸು ತುಂಬ ಸ್ಪೆಷಲ್ ಅಂತ ಕಣಮ್ಮ. ಹೇಳ, ನಾ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ, ಇದೇ ಸರ್ಪ್ರೈಸ್. ವರ್ಕೌಟ್ ಆಗಿಲ್ವಲ್ಲ, ರಿಯಾಕ್ಷನ್ನೇ ಇಲ್ಲ. ಸರ್ಪ್ರೈಸ್ ಇಷ್ಟ ಆಯ್ತಮ್ಮ. ಈಗ ಕೇಳ ಅಮ್ಮ, ಸರ್ಪ್ರೈಸ್ ಇಷ್ಟ ಆಯ್ತಮ್ಮ? ಸರ್ಪ್ರೈಸ್ ಇಷ್ಟ ಆಯ್ತಮ್ಮ? ಚೆನ್ನಾಗಿತ್ತು ಅಷ್ಟೇನಾ? ಏಷ್ಯಾದಲ್ಲೇ ಸೆಕೆಂಡ್ ಬೆಸ್ಟೆಸ್ಟ್ ಶಾಪ್. ಇಲ್ಲ, ಇದು ಸ್ವಲ್ಪ ಓವರ್ ಆಗಲಿಲ್ವಾ? ಅದು ಏಷ್ಯಾದಲ್ಲೇ ಸೆಕೆಂಡ್ ಬೆಸ್ಟೆಸ್ಟ್ ಶಾಪ್ ಅಂತ ಹೇಳೋದು. ಸುಳ್ಳು ಹೇಳೋಕ್ಕೂ ಒಂದು ಐತಿ. ಬಟ್ ನಮ್ಮ ಅಮ್ಮನಿಗೆ ಈ ಸಣ್ಣ ಪುಟ್ಟ ಸರ್ಪ್ರೈಸೇ ಇಷ್ಟ ಆಗೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಿಂಗಲ್ಲ ಕಣೆ, ನಾವಿಬ್ಬರು ಕೂಡ ಹ್ಯಾಪಿ ಬರ್ಡೇ. ಬಾ, ಹ್ಯಾಪಿ ಬರ್ಡೇ ಅಮ್ಮ. ಓಪನ್. ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಸ್ವಲ್ಪ ಪಲ್ದ ಕೈಲಿ ಕೊಡ್ತೀನಿ ತಗೊಂಡು. ಹುಷಾರು, ಇನ್ನೂ ಬ್ಯಾಕ್ ಕವರ್ ಹಾಕಿಲ್ಲ. ನಮ್ಮ ಅಕ್ಕನಿಗೆ ಚೆನ್ನೈವರೆಗೆ ತುಂಬ ಚೆನ್ನಾಗಿ ಫಿಶ್ ಸಿಗುತ್ತೆ ಅಲ್ಲಿ. ಬಟ್ ನಾನಿಲ್ಲಿ ಬೆಂಗಳೂರು ಫಿಶ್ ತಿನ್ಸೋಣ ಅಂತ ಆತು ಮೀನು ಒಂದು ಟೇಸ್ಟ್ ಡಿಫ್ರೆಂಟ್. ಹೌದು ಆತು ಮೀನು ಅಂದರೆ ಕೆರೆ ಫಿಶ್. ಸರಿ, ಇಲ್ಲಿ ತಿಂದ್ಬಿಟ್ಟು, ಇದು ಕೆರೆ ಫಿಶ್ ಅಲ್ಲ, ಇದು ತಿಂದ್ಬಿಟ್ಟು ನೋಡು. ಕರೆಂಟ್ ಬೇರೆ ಹೋಯ್ತು ಇವಾಗ. ಹಾಂ, ಸೊ ಆ್ಯಕ್ಚುಲಿ ಈಗ ಸದ್ಯಕ್ಕೆ ನಾನು AC ರೆಡಿ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ನೆನ್ನೆ ಬಲ್ಗಕ್ಕೆ ಚಾನ್ಸೇ ಆಗಿಲ್ಲಲ್ಲಮ್ಮ, ಆ ಥರ. ಈಗ ಕರೆಂಟ್ ಹೋಗಿದೆ. ಅಕ್ಕ, ನನ್ನ ಒಂದು ಈ ಟ್ಯಾಲೆಂಟ್ಗೆ ನೀವು ಏನು ಹೇಳ್ತೀಯ ಅಕ್ಕ? AC 2 ದಿನದ ಯಾವಾಗಲೂ ಅನಿಸುತ್ತೆ, ಎಲ್ಲಿ ಏನೇ ಈ ಥರದ ಪ್ರಾಬ್ಲಮ್ ಬಂದರೂ ಸಾಲ್ವ್ ಆಗಬೇಕಾದ್ರೂ ನೀನು ಎಕ್ಸಾಂಪಲ್ ಕೊಡದೆ ಬಿಡಲ್ಲ ನನಗೆ. ಬೋರ್ವೆಲ್ ಕೆಟ್ಟೋದ್ರು ಅವನೇ ರೆಡಿ ಮಾಡ್ತಾನಲ್ಲ. ಬೋರ್ವಲ್ಲ ಅದೇ ನಿಮ್ದು ಬೋರ್ದು ಮರ್ತಿಲ್ಲ ನಾನು. ಅದು ರಿಪೇರ್ ಮಾಡ್ತಿದ್ದೆ ಕಣಕ್ಕೆ. ಬೋರ್ವೆಲ್ ಪಂಪು ಬ್ರೈನ್ ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಕೊಟ್ಟಿದ್ದಾರೆ ದೇವರು, ಯೂಸ್ ಮಾಡ್ತಾರಲ್ಲ. ಬೋರ್ವೆಲ್ ಬಿಟ್ಟಿಲ್ಲ, ಈಗ AC ರಿಪೇರಿ ಮಾಡ್ಕೊಂಡೆ. ಆಗತ್ತಿ ಬರೋ ಕೆಳಗಡೆ ಬಂದಿದ್ದೆ, ಓಡ್ಬೋಣ. ನೀನಲ್ಲ, ಯಾರು ಬರ್ತಾರೆ ನಾವು ಪಾಪ ಕೆಳಗಡೆ ಓಡ್ಬೋಣ. ಎಷ್ಟು ಅಂತ ಮೇಲತ್ತವ್ರು. ಹೇಯ್ ಬಾರೋ ಅಂತ ಕರಿತಿದ್ದ ಅವನು, ನಿನ್ನೆಲ್ಲ ಕಣ ಹೋಗೋ. ಅವ್ನು ಬಂದವನೇ, ಅವನ್ನ ಕರಿತೀನಲ್ಲ ರೆಗ್ಯುಲರ್ ಆಗೋದು. ಆನೋದು ಪೊಸೆಸಿವ್ನೆಸ್ಸು ಅಲ್ಲಿ ಶುರು ಆಗಿದೆಯಂತೆ. ಆ ವಿಡಿಯೋ ಒಂಚೂರು ನೋಡಿ, ಸಣ್ಣದು. ಇದರಲ್ಲಿ ಚಿಲ್ಲಿ ಬಂಗಾರಮ್ಮ, ಇದು ಅಮ್ಮ ಚಾಮಿದು. ಏನು ಬೇಡ ಬೇಡ, ಕತ್ತಿಡ್ಕೊಳಕ್ಕ ಬೇಡ. ಅಕ್ಕಗೆ ಸ್ವಲ್ಪ ಒಂಚೂರು ಹುಷಾರಿಲ್ಲ, ಅವಳು ಮಳ್ಕೊಂಡ್ಬಿಟ್ಟಿದ್ದಾಳೆ. ಓಕೆ, ನಾನು ನನ್ನ ತಮ್ಮ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.